ಹೊಸ ವರ್ಷಕ್ಕೆ ಹೊಸ ಬಾರ್ ಓಪನ್ ಮಾಡಿದ್ದಕ್ಕೆ ಗಲಾಟೆ ಆಗಿದೆ. ಬಾರ್ ತೆರೆದಿದ್ದಕ್ಕೆ ಮಾಲೀಕರು ಸ್ಥಳೀಯರ ನಡುವೆ ಫೈಟ್ ಆಗಿದ್ದು, ಬಾರನ್ನ ಪ್ರಾರಂಭ ಮಾಡೋಕೆ ಬಂದಿದ್ದ ಬಾರ್ ಮಾಲೀಕ ವಿಶ್ವನಾಥ್ ವಿಚಾರ ತಿಳಿದು ಸ್ಥಳೀಯರಿಂದ ಈಗ ಏಕಾಏಕಿ ಗಲಾಟೆ ಆಗಿದೆ. ಸ್ಥಳೀಯರ ಆಕ್ರೋಶಕ್ಕೆ ಬಾರ್ ಮಾಲೀಕರು ಕಾಲ್ಕಿತ್ತಿದ್ದಾರೆ. ಬೆಂಗಳೂರಿನ ತಿಪ್ಪೇನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ ಅವ್ರದ್ದು ಏನು ವ್ಯವಹಾರದಲ್ಲಿ ಹೊಸ ಬಾರನ್ನ ಓಪನ್ ಮಾಡಿದ್ದಾರೆ. ಅದಕ್ಕೆ ಸ್ಥಳೀಯರು ಮತ್ತು ಓನರ್ ನಡುವೆ ಗಲಾಟೆ ಆಗಿದೆ. ಬಾರ್ ಪ್ರಾರಂಭ ಮಾಡೋಕೆ ಬಂದಿದ್ರು ಬಾರ್ನ ಮಾಲೀಕ ವಿಶ್ವನಾಥ್. ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯರು ಇದೀಗ ಬೆಂಗಳೂರಿನ ತಿಪ್ಪೇನಹಳ್ಳಿಯಲ್ಲಿ ಹೊಸ ಬಾರನ್ನ ಹೊಸ ವರ್ಷದ ದಿನ ಓಪನ್ ಮಾಡಿದ್ದಕ್ಕೆ ಗಲಾಟೆ ಆಗಿದೆ. ಅದೇ ಕುಡಿದು ಗಲಾಟೆ ಅಂದರೆ ಸಮಸ್ಯೆಗಳಾಗುತ್ತೆ, ದುಂದುವೆಚ್ಚ ಆಗುತ್ತೆ, ಬೇಡ ಬಾರ್ ಇಲ್ಲಿ ಅಂತ. ಅದರಲ್ಲೂ ಹೊಸ ವರ್ಷದ ದಿನ ಬೇರೆ ಆರಂಭ ಮಾಡಿಬಿಟ್ಟಿದ್ದಾರೆ ಅಂತ ಅದನ್ನು ಓಪನ್ ಮಾಡೋಕ್ಕೆ ಅಂತ ಓನರ್ ವಿಶ್ವನಾಥ್ ಅಂತ ಬಂದಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿನ ಲೋಕಲೈಟ್ಸ್ ಏನಿರ್ತಾರೆ ಅವರು ಮತ್ತು ವಿಶ್ವನಾಥ್ ಅವರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ ಅಂತ. ಓಕೆ, ಇದೀಗ ಹೊಸ ವರ್ಷದ ದಿನ ನಮ್ಮ ಸುತ್ತಮುತ್ತ ಇರೋ ಗಂಡು ಮಕ್ಕಳನ್ನ ಹಾಳು ಮಾಡೋಕ್ಕೆ ಇಂಥ ಒಂದು ಅಂಗಡಿ ಓಪನ್ ಮಾಡಿದ್ದೀರಾ ಅಂದ್ಕೊಂಡು ಲೋಕಲೈಟ್ಸ್ ಎಲ್ಲ ಬಾರ್ ಓನರ್ ಹತ್ರ ಗಲಾಟೆಗೆ ಮುಂದಾಗಿದ್ದಾರಂತೆ. ನೀವಿಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗಿರೋದು ಯಾರಿಗೆ? ಹೊಸದಾಗಿ ಲೈಸೆನ್ಸ್ ಕೊಟ್ಟಿದ್ದು ಯಾರು? ಅವರಿಗೆ ಕೊಡಲ್ಲ ಅಂತ ಹೇಳಿದ್ರಲ್ಲ, ಲೈಸೆನ್ಸ್ ಕೊಟ್ಟಿದ್ದು ಯಾರು ಅವ್ರನ್ನ ಪ್ರಶ್ನೆ ಮಾಡಿ. ಆ್ಯಂಡ್ ಓನರ್ಗಳಿಗೆ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಇಳ್ದಿರೋದೇ ವ್ಯವಹಾರ ಮಾಡೋಕ್ಕೆ, ದುಡಿಮೆ ಮಾಡಬೇಕು ಅಂತ. ಅವ್ರು ಅಲ್ಲಲ್ಲ ಅಂದರೂ ಇನ್ನೊಂದು ಕಡೆ ಹೋಗಿ ಬಾರ್ ಓಪನ್ ಮಾಡ್ತಾ ಇದ್ರು. ಲೈಸೆನ್ಸ್ ಕೊಟ್ಟವ್ರು ಯಾರು ಅವ್ರನ್ನ ಪ್ರಶ್ನೆ ಮಾಡಬೇಕಲ್ವಾ? ಆಮೇಲೆ ಸಹಜವಾಗಿ ಅರ್ಥ ಆಗುತ್ತೆ, ಗಂಡು ಮಕ್ಕಳು ದುಡಿಮೆ ಮಾಡೋದನ್ನ ಬಿಟ್ಟು ಅಡ್ಡದಾರಿಗಳಿಗೆ ಅಥವಾ ಇಂತಹ ಹೀನ ಚಟಗಳಿಗೆ ಒಳಗಾಗ್ತಾರೆ ಅನ್ನೋ ಆತಂಕ ಇರುತ್ತೆ. ಆದರೂ ನಮ್ಮ ಏರಿಯಾ ಸುತ್ತಮುತ್ತ ಇಡಬೇಡ್ರಿ ಅಂತ. ಅದರ ಓಪನಿಂಗ್ ಸೆರೆಮನಿಗೆ ಓನರ್ ಬಂದಿದ್ದಾರೆ. ಆಗ ಓನರ್ ಹತ್ರ ಅಲ್ಲಿನ ಸ್ಥಳೀಯರು ವಾಗ್ವಾದ ಕೇಳಿದಿರುವಂತಹ ಘಟನೆ. ಹೊಸ ವರ್ಷಕ್ಕೆ ಹೊಸ ಬಾರ್ ಅಂತ ಅವ್ರು ಅದನ್ನು ಹೊಸ ಬಾರ್ ಅಂತ ಕನ್ಸಿಡರ್ ಮಾಡಿರಲ್ಲ, ಹೊಸ ವ್ಯವಹಾರ ಅಂದ್ಕೊಂಡಿರ್ತಾರೆ, ಹೊಸ ದುಡಿಮೆಯ ದಾರಿ ಅಂದ್ಕೊಂಡಿರ್ತಾರೆ. ತೆಗಿಲೇನು